ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾವು ಕಳೆದ ತರಗತಿಯಲ್ಲಿ 1833ರ ಚಾರ್ಟರ್ ಕಾಯ್ದೆಯನ್ನು ನೋಡಿದ್ದು. ಸೊ ನಾವು ಇಂದಿನ ತರಗತಿಯಲ್ಲಿ 1853ರ ಚಾರ್ಟರ್ ಕಾಯ್ದೆ. ಸೊ ಏನಪ್ಪಾ ಅಂತಂದ್ರೆ ಬ್ರಿಟಿಷರು ಹೊರಡಿಸಿದಂತಹ ಕೊನೆಯ ಕಾಯ್ದೆ ಯಾವುದು? 1853ರ ಚಾರ್ಟರ್ ಕಾಯ್ದೆ. ಸೊ ಈ ಕಾಯ್ದೆಯಂತೆ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಲಾಯಿತು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುವುದಕ್ಕಾಗಿ 1854ರಲ್ಲಿ ಮೆಕಾಲೆ ಸಮಿತಿಯನ್ನು ನೇಮಿಸಲಾಯಿತು. ಮೆಕಾಲೆ ಸಮಿತಿ ಯಾವಾಗ? 1854ರ ಮೆಕಾಲೆ ಸಮಿತಿ. 1850ರ ಮೆಕಾಲೆ ಸಮಿತಿಯ ವರದಿಯಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ 1853ರ ಚಾರ್ಟರ್ ಕಾಯ್ದೆಯಂತೆ ನಡೆಸಲಾಯಿತು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರನಾಥ ಠಾಗೂರ್ ಅವರು ಮೊದಲ ಭಾರತೀಯನಾಗಿರ್ತಾನೆ. ಓಕೆನಾ? ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಸತ್ಯೇಂದ್ರನಾಥ ಠಾಗೂರ್ ಅವರು ಆಗಿರ್ತಾರೆ. ಮತ್ತೆ ಒಂದು ಭಾರತದ ಗವರ್ನರ್ ಜನರಲ್ ಅವರ ಕಾರ್ಯಕಾರಿ ಸಮಿತಿಗೆ 6 ಜನರನ್ನು ಒಳಗೊಂಡ ಒಂದು ಸಲಹಾ ಸಮಿತಿಯನ್ನ ನೇಮಿಸಲಾಯಿತು. ಇಷ್ಟು ಪ್ರಮುಖ ಲಕ್ಷಣಗಳು. 53 ಏನಪ್ಪಾ ಅಂತಂದ್ರೆ ಇಲ್ಲಿ ಬ್ರಿಟಿಷರು ಹೊರಡಿಸಿದಂತಹ ಕೊನೆಯ ಚಾರ್ಟರ್ ಕಾಯ್ದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವ ಉದ್ದೇಶದಿಂದ ಒಂದು ಮೆಕಾಲೆ ಸಮಿತಿಯನ್ನ ನೇಮಕ ಮಾಡ್ತಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದ ಮೊದಲ ಭಾರತೀಯ. ರೀಸೆಂಟ್ PSI ಪೇಪರ್ ಅಲ್ಲಿ ಈ ಪ್ರಶ್ನೆ ಕೇಳವ್ರೆ. ಸತ್ಯೇಂದ್ರನಾಥ ಠಾಗೂರ್ ಅವರು ಮತ್ತೆ ಭಾರತದ ಗವರ್ನರ್ ಜನರಲ್ ಅವರ ಕಾರ್ಯಕಾರಿ ಸಮಿತಿಗೆ ಹೊಸದಾಗಿ 6 ಜನರನ್ನು ಒಳಗೊಂಡಂತ ಒಂದು ಸಲಹಾ ಸಮಿತಿಯನ್ನ ನೇಮಿಸಲಾಯಿತು. ಓಕೆನಾ? ಇಲ್ಲಿಗೆ ಅಷ್ಟು ಚಾರ್ಟರ್ ಕಾಯ್ದೆಗಳು ಮುಗಿತು. ಇವಾಗ 1858ರ ಭಾರತ ಸರ್ಕಾರ ಕಾಯ್ದೆ 1858ರ ಭಾರತ ಸರ್ಕಾರ ಕಾಯ್ದೆ. ಈ ಕಾಯ್ದೆ ಬರುವ ಉದ್ದೇಶ ಏನು? ಈ ಕಾಯ್ದೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ 1857ರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ನಡೆದಿದ್ದೇ 1858ರ ಭಾರತ ಸರ್ಕಾರ ಕಾಯ್ದೆ ಬರೋದಕ್ಕೆ ಕಾರಣ ಆಗುತ್ತೆ, ಉದ್ದೇಶ ಆಗುತ್ತೆ. ಇನ್ನ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಇದು ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ. ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಅಧಿಕಾರಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಅಧಿಕಾರಗಳನ್ನು ಇನ್ನು ಮುಂದೆ ನೇರವಾಗಿ ಲಂಡನ್ ರಾಣಿಯ ಕೈಗೆ ಹಸ್ತಾಂತರವಾಗಬೇಕೆಂದು ಒಂದು ಮ್ಯಾಗ್ನಾ ಕಾರ್ಟವನ್ನ ಹೊರಡಿಸ್ತಾಳೆ. ಮ್ಯಾಗ್ನಾ ಕಾರ್ಟ ಕನ್ನಡದಲ್ಲಿ ಅಂತ ಕರಿತೀವಿ, ಘೋಷಣಾ ಪತ್ರ ಅಂತ ಕರಿತೀವಿ. ಒಂದು ಮ್ಯಾಗ್ನಾ ಕಾರ್ಟವನ್ನು ಹೊರಡಿಸ್ತೀವಿ. ಇದನ್ನೇ ನಾವು
ಏನಂತ ಕರಿತೀವಿ ಅಂತಂದ್ರೆ ಇದನ್ನೇ ಇತಿಹಾಸದಲ್ಲಿ ಸೊ ಏನಪ್ಪಾ ಅಂತಂದ್ರೆ ಅಧಿಕಾರದ ಹಸ್ತಾಂತರ ಎಂದು ಕರೆಯುತ್ತೇವೆ. ಅಧಿಕಾರದ ಹಸ್ತಾಂತರ ಅಂತ ಕರಿತೀವಿ. ಈ ಕೆಳಗಿನ ಯಾವ ಘಟನೆಯನ್ನ ಸೊ ಇತಿಹಾಸದಲ್ಲಿ ಅಧಿಕಾರದ ಹಸ್ತಾಂತರ ಎಂದು ಕರೆಯುತ್ತೀವಿ? ಯಾವ ಘಟನೆಯನ್ನ? ಇದೇ ಘಟನೆಯನ್ನ. ಯಾವುದು? ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಅಧಿಕಾರಗಳನ್ನು ಇನ್ನು ಮುಂದೆ ನೇರವಾಗಿ ಲಂಡನ್ ರಾಣಿಯ ಕೈಗೆ ಹಸ್ತಾಂತರವಾಗಬೇಕೆಂದು ಒಂದು ಮ್ಯಾಗ್ನಾ ಕಾರ್ಟವನ್ನ, ಒಂದು ಘೋಷಣಾ ಪತ್ರವನ್ನ ಹೊರಡಿಸುವಳು. ಇದನ್ನೇ ನಾವೇಂತ ಕರಿತೀವಿ? ಇತಿಹಾಸದಲ್ಲಿ ಅಧಿಕಾರದ ಹಸ್ತಾಂತರ ಅಂತ ಕರಿತೀವಿ. ಓಕೆನಾ? ಸೊ ಈ ಮ್ಯಾಗ್ನಾ ಕಾರ್ಟವನ್ನು ಹೊರಡಿಸಿ ಈಸ್ಟ್ ಇಂಡಿಯಾ ಕಂಪನಿಯು ಸಂಪೂರ್ಣವಾಗಿ ಪತನಗೊಂಡಿತು. ಅಲ್ಲಿಗೇನೋ ಫುಲ್ ಸ್ಟಾಪ್ ಆಯ್ತು. ಕಂಪ್ಲೀಟ್ ಆಗಿ ಈಸ್ಟ್ ಇಂಡಿಯಾ ಕಂಪನಿ ಏನಾಯ್ತು? ಕಂಪ್ಲೀಟ್ ಆಗಿ ಸ್ಟಾಪ್ ಆಯ್ತು. ಕ್ವಶನ್ ಕೇಳ್ತೇನೆ, ಈ ಕೆಳಗಿನ ಯಾವ ಕಾಯ್ದೆಯಂತೆ ಈಸ್ಟ್ ಇಂಡಿಯಾ ಕಂಪನಿಯು ಸಂಪೂರ್ಣವಾಗಿ ಪತನವಾಯಿತು? ಯಾವ ಕಾಯ್ದೆಯಂತೆ? 1858 ಭಾರತ ಸರ್ಕಾರ ಕಾಯ್ದೆಯಂತೆ ಈಸ್ಟ್ ಇಂಡಿಯಾ ಕಂಪನಿಯು ಸಂಪೂರ್ಣವಾಗಿ ಪತನವಾಯಿತು. ಓಕೆನಾ? ಈ ಪ್ರಶ್ನೆ ಒಂದು ಕೇಳ್ತೇನೆ. ಮತ್ತೆ ಯಾವ ಕಾಯ್ದೆಯನ್ನ ರಾಣಿಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ? ಯಾವ ಕಾಯ್ದೆಯನ್ನ? 1858 ಕಾಯ್ದೆಯನ್ನ ರಾಣಿಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಇದು ತುಂಬಾ ಹಳೆ ಪ್ರಶ್ನೆ. ಓಕೆನಾ? ಈ ಕಡೆ ಯಾವ ಕಾಯ್ದೆಯನ್ನು ರಾಣಿಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ? 1858 ಭಾರತ ಸರ್ಕಾರ ಕಾಯ್ದೆಯನ್ನ ರಾಣಿಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಮತ್ತೆ ಇಲ್ಲಿ ನೋಡಿ, ಸೊ ಇಲ್ಲಿ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಸೊ ಏನಂತ ಮಾಡ್ತಾರೆ? ಭಾರತದ ವೈಸರಾಯ್ ಎಂದು ಬದಲಾವಣೆ ಮಾಡ್ತಾರೆ. ಭಾರತ ವೈಸರಾಯ್ ಎಂದು ಪರಿವರ್ತಿಸಲಾಯಿತು. ಏನಂತ? ಸೊ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಏನಂತ ಮಾಡಿದ್ರು? ಭಾರತದ ವೈಸರಾಯ್ ಅಂತ ಮಾಡಿದ್ರು. ಸೊ ಇಲ್ಲಿ ಒಂದ್ಸರಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೇಳ್ತೀನಿ ನೋಡ್ರಿ. ಈಗ 1757 ಪ್ಲಾಸಿ ಕದನ ಸವಿ ನೆನಪಿಗಾಗಿ 1758 ಯಾವ ಹುದ್ದೆ? ಬಂಗಾಳದ ಗವರ್ನರ್ ಹುದ್ದೆ. ಓಕೆನಾ? ಮತ್ತೆ ಈ ಹುದ್ದೆ 1773 ಏನಂತಾಯ್ತು? ಬಂಗಾಳದ ಗವರ್ನರ್ ಜನರಲ್ ಅಂತ ಆಯ್ತು. ಈ ಹುದ್ದೆ 1833 ಏನಂತಾಯ್ತು? ಭಾರತದ ಗವರ್ನರ್ ಜನರಲ್ ಅಂತ ಆಯ್ತು. ಈ ಹುದ್ದೆ 1858 ಏನಂತ ಆಗ್ತಾ ಐತೆ? ಭಾರತದ ವೈಸರಾಯ್ ಅಂತ ಆಗ್ತಾ ಐತೆ. ಓಕೆನಾ? ಭಾರತದ ವೈಸರಾಯ್ ಎಂದು ಪರಿವರ್ತಿಸಿ ಮೊಟ್ಟ ಮೊದಲ ಭಾರತದ ವೈಸರಾಯ್ ಯಾರು? ಸೊ ಲಾರ್ಡ್ ಕ್ಯಾನಿಂಗ್ ಅವರು ಸೊ ಮೊಟ್ಟ ಮೊದಲ ಭಾರತದ ವೈಸರಾಯ್ ಆದ್ರು. ಓಕೆನಾ? ಅಲ್ಲಿಗೆ ಬಂಗಾಳದ ಗವರ್ನರ್ ಯಾರು? ರಾಬರ್ಟ್ ಕ್ಲೈವ್. ಬಂಗಾಳದ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್. ಭಾರತದ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಂಕ್. ಭಾರತದ ವೈಸರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಓಕೆನಾ? ಲಾರ್ಡ್ ಕ್ಯಾನಿಂಗ್. ಸೊ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನ ಏನಂತ ಮಾಡಿದ್ರು? ಭಾರತದ ವೈಸರಾಯ್ ಎಂದು ಪರಿವರ್ತಿಸಲಾಯಿತು. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 1784 ಸೊ ಜಾರಿಗೆ ತಂದಂತಹ ದ್ವಿ ಸರ್ಕಾರವನ್ನು ರದ್ದು ಮಾಡಲಾಯಿತು. ಓಕೆನಾ? ರದ್ದು ಮಾಡಲಾಯಿತು. ದ್ವಿ ಸರ್ಕಾರವನ್ನು ರದ್ದು ಮಾಡಲಾಯಿತು. ಇಲ್ಲಿ ನೋಡಿ, ದ್ವಿ ಸರ್ಕಾರದ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ಸ್ ಬರ್ಬೋದು. ನಾನು ಹೇಳ್ತೀನಿ ನೋಡ್ರಿ. 1764 ಬಕ್ಸರ್ ಕಾಯ್ದೆಯಂತೆ 1764 ಏನಾಯ್ತಪ್ಪ? ದ್ವಿ ಸರ್ಕಾರ ಏನಾಯ್ತು? ಪ್ರಾರಂಭ ಆಯ್ತು. ಕರೆಕ್ಟಾ? ದ್ವಿ ಸರ್ಕಾರ ಪ್ರಾರಂಭ ಆಯ್ತು. ಯಾರು? ರಾಬರ್ಟ್ ಕ್ಲೈವ್ ಜಾರಿಗೆ ತಂದ್ರು. ಇದನ್ನ 1773 ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ದ್ವಿ ಸರ್ಕಾರವನ್ನ ಏನ್ ಮಾಡಿದ್ರಪ್ಪ? ದ್ವಿ ಸರ್ಕಾರವನ್ನ ರದ್ದು ಮಾಡಿದ್ರು. ಕರೆಕ್ಟಾ? ಮತ್ತೆ 1784 ದ್ವಿ ಸರ್ಕಾರವನ್ನು ಕಾಯ್ದೆಯ ಮೂಲಕ ಏನ್ ಮಾಡಿದ್ರು? ಜಾರಿಗೆ ತಂದ್ರು. ಕರೆಕ್ಟಾ? ಮತ್ತೆ ಇವಾಗ 1858 ದ್ವಿ ಸರ್ಕಾರವನ್ನು ಸೊ ಆ ದ್ವಿ ಸರ್ಕಾರವನ್ನು ಏನ್ ಮಾಡಿದ್ರು? ರದ್ದು ಮಾಡಿದ್ರು. ಓಕೆನಾ?
ಸೊ ಈ ರೀತಿಯಾಗಿ ನಾವು ಲೈನ್ಸ್ ಟು ಲೈನ್ ಕಲ್ತಿದೀವಿ ಅಂತಂದ್ರೆ 100% ತುಂಬಾನೇ ಈಸಿ ಆಗುತ್ತೆ. ಆ ಕಡೆ ಒಂದ್ ಕಡೆ ಹುದ್ದೆಗಳನ್ನ, ಈ ಕಡೆ ಒಂದ್ ಕಡೆ ಸರ್ಕಾರದ ಬಗ್ಗೆ ಅಲ್ವಾ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದೇ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಪತನ ಹೇಗಾಯ್ತು ಅಂತ ಹೇಳ್ತೀನಿ ನೋಡ್ರಿ. ಒಂದ್ ಸುಮ್ನೆ ಏನ್ ಗೊತ್ತಾ, 1773ರಲ್ಲಿ ಏನಂತ ಕೇಳಿದ್ರು, ವರದಿ ಕೇಳಿದ್ರು. ಕರೆಕ್ಟಾ? ಇಲ್ಲ. ಸೊ ನೀವ್ ಹೇಳಿದಂತಹ ಕೆಲಸಗಳನ್ನ ವಾರ್ಷಿಕವಾಗಿ ವರದಿ ಕೊಡ್ರಿ ಅಂತ ಕೇಳಿದ್ರ. ಮತ್ತೆ 1784ರಲ್ಲಿ ಏನ್ ಮಾಡಿದ್ರು, ಸೊ ವಾಣಿಜ್ಯ ವಿಷಯಗಳು ಅಂತ ಮಾಡಿ ರಾಜಕೀಯ ವಿಷಯಗಳು ಅಂತ ಮಾಡಿದ್ರ ಇಲ್ವಾ? ಕರೆಕ್ಟಾ? ವಾಣಿಜ್ಯ ವಿಷಯಗಳು ರಾಜಕೀಯ ವಿಷಯಗಳು ಅಂತ ಮಾಡಿದ್ರು. ಅಲ್ಲಿಗೆ ರಾಜಕೀಯ ವಿಷಯಗಳನ್ನು ಇವರಿಂದ ಏನ್ ಮಾಡಿದ್ರು, ಕಿತ್ಕೊಂಡ್ರು. ಕೇವಲ ವಾಣಿಜ್ಯ ವಿಷಯಗಳನ್ನ ಮಾತ್ರ ಬಿಟ್ಕೊಂಡಿದ್ರು. ಕರೆಕ್ಟಾ? ಮತ್ತೆ 1833ರ ಚಾರ್ಟರ್ ಕಾಯ್ದೆಯಲ್ಲಿ ಏನ್ ಮಾಡಿದ್ರು ನೋಡಿ. 1833 ಚಾರ್ಟರ್ ಕಾಯ್ದೆಯಲ್ಲಿ ಸೊ ವಾಣಿಜ್ಯ ವಿಷಯಗಳನ್ನೂ ಸಹ ಕಿತ್ಕೊಂಡು, ಕರೆಕ್ಟಾ, ವಾಣಿಜ್ಯ ವಿಷಯಗಳನ್ನೂ ಸಹ ಕಿತ್ಕೊಂಡು ಕೇವಲ ಅಡ್ಮಿನಿಯನ್ನಾಗಿ ಮಾಡಿದ್ರು. ಕೇವಲ ಅಲ್ವಾ, ಕೇವಲ ಅಡ್ಮಿನಿಯಾಗಿ ಮಾತ್ರ ಮಾಡಿದ್ರು. ಕರೆಕ್ಟಾ? ಈಗ 1858ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನಾಯ್ತು, ಸಂಪೂರ್ಣವಾಗಿ ಏನಾಯ್ತು, ಪತನಗೊಂಡಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ಪತನಗೊಂಡಿತ್ತು. ನೋಡಿ ಫ್ರೆಂಡ್ಸ್, ಒಂದ್ ಕಡೆ ಹುದ್ದೆಗಳನ್ನ ಸೊ ಹೆಂಗೆಲ್ಲ ಆಯ್ತು, ಪರಿವರ್ತನೆ ಆಯ್ತು. ಬಂಗಾಳದ ಗವರ್ನರ್ ಜನರಲ್, ಭಾರತದ ಗವರ್ನರ್ ಜನರಲ್, ಭಾರತದ ವೈಸರಾಯ್, ಈ ರೀತಿಯಾಗಿ ಲೈನ್ ಟು ಲೈನ್ ಕಲಿಬೇಕು. ಅದೇ ರೀತಿಯಾಗಿ ದ್ವಿಸರ್ಕಾರ 1764ರಲ್ಲಿ ದ್ವಿಸರ್ಕಾರ, 1773ರಲ್ಲಿ ದ್ವಿಸರ್ಕಾರ ರದ್ದು, 1784 ದ್ವಿಸರ್ಕಾರ ಸ್ಥಾಪನೆ, 1858ರಲ್ಲಿ ದ್ವಿಸರ್ಕಾರ ರದ್ದು. ಓಕೆನಾ? ಈಸ್ಟ್ ಇಂಡಿಯಾ ಕಂಪನಿ ಪತನ ನೋಡ್ರಿ, 1773ರಲ್ಲಿ ವರದಿ ಕೇಳಿದ್ರು. ಕರೆಕ್ಟಾ? ಸೊ ಮತ್ತೆ 1784ರಲ್ಲಿ ವಾಣಿಜ್ಯ ವಿಷಯಗಳನ್ನ ಮಾತ್ರ ಬಿಟ್ಕೊಂಡು ರಾಜಕೀಯ ವಿಷಯಗಳನ್ನ ಏನ್ ಮಾಡಿದ್ರು, ಕಿತ್ಕೊಂಡ್ರು ಅವರಿಂದ. ಮತ್ತೆ 1833ರಲ್ಲಿ ವಾಣಿಜ್ಯ ವಿಷಯಗಳನ್ನು ಕಿತ್ಕೊಂಡು ಕೇವಲ ಅಡ್ಮಿನಿಯಾಗಿ ಮಾಡಿದ್ರು. ಈಗ 1858ರಲ್ಲಿ ಏನಾಯ್ತು, ಈಸ್ಟ್ ಇಂಡಿಯಾ ಕಂಪನಿಯನ್ನ ಸಂಪೂರ್ಣವಾಗಿ ಪತನವನ್ನ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್ ಲಕ್ಷಣಗಳು. ಮತ್ತೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತ ಕೇಳಿದಾಗ, ಸೊ ಭಾರತದ ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನ ಸ್ಟೇಟ್ ಇನ್ ಇಂಡಿಯಾ, ಓಕೆನಾ, ಸೆಕ್ರೆಟರಿ ಆಫ್ ಸ್ಟೇಟ್, ಓಕೆ, ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನ ಪ್ರಾರಂಭ ಮಾಡಿದ್ರು. ಕಾರ್ಯದರ್ಶಿ ಹುದ್ದೆಯನ್ನ ಪ್ರಾರಂಭವನ್ನು ಮಾಡ್ತಾರೆ. ಸೊ ಮೊಟ್ಟ ಮೊದಲು ರಾಜ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂತ ಕೇಳಿದ್ರೆ, ಸೊ ಲಾರ್ಡ್ ಸ್ಟ್ಯಾನ್ಲಿ. ಯಾರು? ಲಾರ್ಡ್ ಸ್ಟ್ಯಾನ್ಲಿ ಆಗಿರ್ತಾನೆ. ಓಕೆನಾ? ಈ ರಾಜ್ಯ ಕಾರ್ಯದರ್ಶಿ ಏನಪ್ಪಾ ಅಂದ್ರೆ ಲಂಡನ್ ಸಂಸತ್ತಿನ ಅಂತಿಮ ಹೊಣೆ ಆಗಿರ್ತಾರೆ. ಭಾರತದ ಅಧಿಕಾರಗಳಿಗೆ ಸಂಬಂಧಿಸಿದಂತೆ, ಭಾರತದ ಆಡಳಿತಕ್ಕೆ ಸಂಬಂಧಿಸಿದಂತೆ ಸೊ ಲಂಡನ್ ಸಂಸತ್ತಿಗೆ ಇವರೇ ಏನಾಗಿರುತ್ತೆ, ಅಂತಿಮ ಹೊಣೆಗಾರಿಕೆಯನ್ನಾಗಿ ಆಗಿರ್ತಾರೆ. ಯಾರು? ರಾಜ್ಯ ಕಾರ್ಯದರ್ಶಿಯವರು. ಮತ್ತೆ ಈ ರಾಜ್ಯ ಕಾರ್ಯದರ್ಶಿಯ ಕೈ ಕೆಳಗಡೆ 15 ಜನರನ್ನು ಒಳಗೊಂಡಂತಹ ಸೊ ಎಲ್ಲರೂ ಬ್ರಿಟಿಷರಿಂದಲೇ ಕೂಡಿದ ಒಂದು ಕೇಂದ್ರೀಕೃತ ಓಕೆನಾ, ಕೇಂದ್ರೀಕೃತ ಸೊ ಅಧಿಕಾರದ ಪದ್ಧತಿಯನ್ನ ಜಾರಿಗೆ ತಂದ್ರು. ಅಂದ್ರೆ ಯಾರೊಬ್ಬನೂ ಸಹ ಭಾರತೀಯರಿಗೆ ಅವಕಾಶ ಕೊಡ್ಲಿಲ್ಲ. ಎಲ್ಲರೂ 15 ಜನರು ಏನು ಇವರ ಕಾರ್ಯದರ್ಶಿ ಕೈಗಡೆ ಒಂದು ಸಲಹಾ ಸಮಿತಿಯಲ್ಲಿದ್ರು, ಕಾರ್ಯಕಾರಿ ಸಮಿತಿಯಲ್ಲಿದ್ರು. ಯಾರು? 15 ಜನ. ಈ 15 ಜನ ಎಲ್ಲರೂ ಸಹ ಬ್ರಿಟಿಷರಿಂದಲೇ ಇದ್ರು. ಯಾರೊಬ್ಬನೂ ಭಾರತೀಯರಿರ್ಲಿಲ್ಲ. ಅದಕ್ಕೆ ನಾವೇಂತ ಕರಿತೀವಿ? ಕೇಂದ್ರೀಕೃತ ಅಂತ ಕರಿತೀವಿ. ವಿಕೇಂದ್ರೀಕರಣ ಅಂದ್ರೆ ಅಧಿಕಾರಗಳನ್ನ ವಿಭಜನೆ ಮಾಡೋದು. ಕೇಂದ್ರೀಕೃತ ಅಂತಂದ್ರೆ ಅಧಿಕಾರಿಗಳೆಲ್ಲವೂ ಸಹ ಅವರಲ್ಲೇ ಇಟ್ಕೊಳೋದು. ಕರೆಕ್ಟಾ? ಸೊ ಇಂತಹ ಕೇಂದ್ರೀಕೃತ ವ್ಯವಸ್ಥೆಯನ್ನ ಸೊ ಏನ್ ಮಾಡ್ತಾರೆ, ಜಾರಿಗೆಯನ್ನ ತರ್ತಾರೆ. ಓಕೆನಾ? ಇಷ್ಟು 1858ರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಆಗಿರ್ತವೆ. ಓಕೆನಾ? ಸೊ ಇಲ್ಲಿ ನೋಡಿ, ಒಂದ್ಸರಿ 1858ರ ಕಾಯ್ದೆಗಳನ್ನ ಏನೆಲ್ಲ ಕ್ವಶನ್ ಕೇಳ್ತೇನೆ, ಯಾಗೆಲ್ಲ ಕ್ವಶನ್ ಕೇಳ್ತೇನೆ ಅದನ್ನ ಒಂದ್ಸರಿ ಹೇಳ್ತೀನಿ ನಾನು ಇವಾಗ. ಇಲ್ಲಿ ನೋಡಿ, ಈಗ 1858 ಭಾರತ ಸರ್ಕಾರ ಕಾಯ್ದೆ ಪ್ರಮುಖ ಕಾಯ್ದೆ. ಉದ್ದೇಶ ಗೊತ್ತು, 1857ರ ಸಿಪಾಯಿ ದಂಗೆ ಗೊತ್ತು. ಸೊ ಲಕ್ಷಣಗಳೇನಪ್ಪಾ ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಅಧಿಕಾರಗಳನ್ನು ಇನ್ನು ಮುಂದೆ ನೇರವಾಗಿ ಲಂಡನ್ ರಾಣಿಯ ಕೈಗೆ ಹಸ್ತಾಂತರವಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಮ್ಯಾಗ್ನಾ ಕಾರ್ಟವನ್ನು ಹೊರಡಿಸ್ತು, ಒಂದು ಘೋಷಣಾ ಪತ್ರವನ್ನು ಹೊರಡಿಸ್ತು. ಈ ಘಟನೆಯನ್ನೇ ನಾವು ಇತಿಹಾಸದಲ್ಲಿ ಅಧಿಕಾರದ ಹಸ್ತಾಂತರ ಅಂತ ಕರಿತೀವಿ.
ಓಕೆನಾ. ಸೊ ಅಲ್ಲಿಗೆ ಏನಾಯ್ತು, ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ಏನಾಯ್ತು, ಪತನಗೊಳ್ಳಿತು. ಓಕೆನಾ. ಹಾಗಾಗಿ ಈ ಕಾಯ್ದೆಯನ್ನು ನಾವು ರಾಣಿಯ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಮತ್ತೆ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನ ಏನಂತ ಮಾಡಿದ್ರು, ಭಾರತದ ವೈಸರಾಯ್ ಎಂದು ಪರಿವರ್ತಿಸಿದರು. ಹಾಗಾದ್ರೆ ಮೊಟ್ಟ ಮೊದಲ ಭಾರತದ ವೈಸರಾಯ್ ಯಾರಾಗಿದ್ರು, ಲಾರ್ಡ್ ಕ್ಯಾನಿಂಗ್ ಆಗಿದ್ರು. ಓಕೆನಾ, ಲಾರ್ಡ್ ಕ್ಯಾನಿಂಗ್ ಆಗಿದ್ರು. ಸೊ ಈ ಹುದ್ದೆ ಹೆಂಗ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಇದೊಂದು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಕಾಯ್ದೆಗಳು ತುಂಬಾ ಈಸಿ ಆಗುತ್ತೆ. ಬಂಗಾಳದ ಗವರ್ನರ್ 1758ರಲ್ಲಿ ಬಂಗಾಳದ ಗವರ್ನರ್ ರಾಬರ್ಟ್ ಕ್ಲೈವ್, 1773ರಲ್ಲಿ ಇದೇ ಹುದ್ದೆ ಬಂಗಾಳದ ಗವರ್ನರ್ ಜನರಲ್ ಆಯ್ತು ವಾರನ್ ಹೇಸ್ಟಿಂಗ್. ಈ ಹುದ್ದೆ 1833ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗುತ್ತೆ. ಸೊ ಯಾರು, ವಿಲಿಯಂ ಬೆಂಟಿಂಗ್. ಸೊ ಈ ಹುದ್ದೆ 1858ರಲ್ಲಿ ಭಾರತದ ವೈಸರಾಯ್ ಯಾರು, ಲಾರ್ಡ್ ಕ್ಯಾನಿಂಗ್ ಆಗ್ತಾನೆ. ಕರೆಕ್ಟಾ. ಅದೇ ರೀತಿಯಾಗಿ 1784ರಲ್ಲಿ ಜಾರಿಗೆ ತಂದಂತಹ ದ್ವಿಸರ್ಕಾರವನ್ನ ಏನ್ ಮಾಡ್ತಾರೆ, ಇಲ್ಲಿ ರದ್ದು ಮಾಡ್ತಾರೆ. ದ್ವಿಸರ್ಕಾರವನ್ನ ಏನ್ ಮಾಡ್ತಾರೆ, ರದ್ದು ಮಾಡ್ತಾರೆ. ಸೊ ಭಾರತ ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನ ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲ ರಾಜ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ, ಲಾರ್ಡ್ ಸ್ಟ್ಯಾನ್ಲಿ ಆಗಿರ್ತಾನೆ. ಓಕೆನಾ. ಈ ರಾಜ್ಯ ಕಾರ್ಯದರ್ಶಿ ಕೈಗಡೆ 15 ಜನರನ್ನು ಒಳಗೊಂಡಂತಹ ಬ್ರಿಟಿಷರನ್ನೇ ಒಳಗೊಂಡಂತಹ ಒಂದು ಕಾರ್ಯಕಾರಿ ಸಮಿತಿಯನ್ನ ನೇಮಕ ಮಾಡಿರ್ತಾರೆ. ಓಕೆನಾ. ಸೊ ಅಲ್ಲಿಗೆ ವೆರಿ ವೆರಿ ಇಂಪಾರ್ಟೆಂಟ್. ದ್ವಿಸರ್ಕಾರ ಹೆಂಗನ ಕ್ವಶನ್ ಕೇಳ್ಬೋದು, ಇದೊಂದು ಅರ್ಥ ಆಗಿದೆ ಸಾಕು. ಅವ್ನು ಯಾವ ಟೈಪ್ ಕ್ವಶನ್ ಕೇಳಿದ್ರು ನಾವು ಆನ್ಸರ್ ಮಾಡ್ತೀವಿ. ಇಲ್ಲಿ ನೋಡ್ರಿ, 1764 ಅಲ್ವಾ. ಸೊ ಬಕ್ಸಾರ್ ಕದನದಂತೆ ಏನಾಯ್ತು, 1765ರಲ್ಲಿ ದ್ವಿಸರ್ಕಾರವನ್ನ ಪ್ರಾರಂಭ ಮಾಡ್ತಾರೆ. ಯಾರು, ರಾಬರ್ಟ್ ಕ್ಲೈವ್. 1765ರಲ್ಲಿ ದ್ವಿಸರ್ಕಾರ ಪ್ರಾರಂಭ ಮಾಡ್ತಾರೆ. 1773ರಲ್ಲಿ ಆ ದ್ವಿಸರ್ಕಾರ, 73ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಆ ದ್ವಿಸರ್ಕಾರ ರದ್ದು ಮಾಡ್ತಾರೆ. 1784ರ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಮತ್ತೆ ದ್ವಿಸರ್ಕಾರವನ್ನ ಪ್ರಾರಂಭ ಮಾಡ್ತಾರೆ. ಕರೆಕ್ಟಾ. ಮತ್ತೆ 1858ರಲ್ಲಿ ದ್ವಿಸರ್ಕಾರವನ್ನ ರದ್ದು ಮಾಡ್ತಾರೆ. ಓಕೆನಾ. ಮತ್ತೆ ನಾನು ಈಸ್ಟ್ ಇಂಡಿಯಾ ಕಂಪನಿ ಹೇಗೆ, ಓಕೆನಾ. ಸೊ ಬಂದಿದ್ದೆ ಉದ್ದೇಶ ಏನು, ಕಾಯ್ದೆ ಬಂದಿದ್ದೆ ಉದ್ದೇಶ ಏನು, ಹೌದಲ್ಲ. ರೆಗ್ಯುಲೇಟಿಂಗ್ ಕಾಯ್ದೆ ಫಸ್ಟ್ ಕಾಯ್ದೆ ಅಲ್ಲ, ಆ ಕಾಯ್ದೆ ಬಂದಿದ್ದ ಉದ್ದೇಶ ಏನು, ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟಾಚಾರ ಮತ್ತು ಖಾಸಗೀಕರಣವನ್ನ ಹಂತವಾಗಿ ನಿರ್ಮೂಲನೆ ಮಾಡುವ ಉದ್ದೇಶ ಅಲ್ವಾ. ಸೊ ಹಾಗಾಗಿನೇ ನೋಡಿ, ಹಂತವಾಗಿ ಈ ಈಸ್ಟ್ ಇಂಡಿಯಾ ಕಂಪನಿಯನ್ನೇ ಸ್ಟಾಪ್ ಮಾಡಿದ್ರು. 73 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ನೀವೇನೆಲ್ಲ ಕೆಲಸ ಮಾಡ್ತೀರಾ, ಈಸ್ಟ್ ಇಂಡಿಯಾ ಕಂಪನಿ ನೀವೇನೆಲ್ಲ ಕೆಲಸಗಳು ಮಾಡ್ತೀರಾ ವರದಿ ಕೇಳಿದ್ರ. 84ರಲ್ಲಿ ಎಲ್ಲಾ ಕೆಲಸಗಳನ್ನು ನೀವು ಮಾಡೋದ್ ಬೇಡ, ವಾಣಿಜ್ಯ ವಿಷಯಗಳು ರಾಜಕೀಯ ವಿಷಯಗಳು ಅಂತ ಬೇರ್ಪಡಿಸ ಮಾಡೋಣ. ವಾಣಿಜ್ಯ ವಿಷಯಗಳು ಮಾತ್ರ ನೀವು ನೋಡ್ಕೊಳ್ರಿ, ಡೈರೆಕ್ಟರ್ ಬೋರ್ಡ್ ಅಂತ ಮಾಡ್ತೀವಿ, ನೀವು ನೋಡ್ಕೊಳ್ರಿ. ರಾಜಕೀಯ ವಿಷಯಗಳನ್ನ ನಾವು ನೋಡ್ಕೊಂತೀವಿ. ಕಂಟ್ರೋಲ್ ಬೋರ್ಡ್ ನಮ್ಮ ಸಂಸತ್ತಿನ, ಲಂಡನ್ ಸಂಸತ್ತಿನ ಒಂದು ಕಂಟ್ರೋಲ್ ಬೋರ್ಡ್ ನ 6 ಜನರನ್ನ ಒಳಗೊಂಡಂತ ಒಂದು ಸಂಸತ್ ನೋಡ್ಕೊಳ್ತೀವಿ ಅಂತ ಇವು ಮತ್ತೆ ಏನ್ ಮಾಡಿದ್ರು, 84ರ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ರಾಜಕೀಯ ವಿಷಯಗಳನ್ನ ಕಿತ್ಕೊಂಡ್ರ. ಇವು 1833ರಲ್ಲಿ ವಾಣಿಜ್ಯ ವಿಷಯಗಳನ್ನ ವಹಿಸಿದ್ರಲ್ಲ, ಇಲ್ಲಿ ಆ ವಾಣಿಜ್ಯ ವಿಷಯಗಳನ್ನೂ ಸಹ ಕಿತ್ಕೊಂಡು ಕೇವಲ ಅಡ್ಮಿನಿಯನ್ನಾಗಿ ಮಾಡಿದ್ರ. 58ರಲ್ಲಿ ನೀವ್ ಇದ್ಕೊಂಡು ಸಿಪಾಯಿ ದಂಗೆಗೆ ಎದ್ದೇಳಕ್ ಕಾರಣ ಆಗಿದ್ದೀರಾ. ದಯವಿಟ್ಟು ನೀವು ಗಂಟು ಮೂಟೆ ಕಟ್ರಿ ಅಂತ ಏನಾಯ್ತಾ, 1858ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸಂಪೂರ್ಣವಾಗಿ ಏನಾಯ್ತಾ, ಪತನಗೊಂಡಿತು. ಓಕೆನಾ. ನಿಮ್ಗೆ ಹುದ್ದೆ ಒಂದು ಕಲ್ತ್ರ, ಓಕೆನಾ. ಸೊ ಮತ್ತೆ ದ್ವಿಸರ್ಕಾರ ಕಲ್ತ್ರ, ಈಸ್ಟ್ ಇಂಡಿಯಾ ಕಂಪನಿ ಒಂದು ಪತನವನ್ನು ಕಲ್ತ್ರ. ಕರೆಕ್ಟ್ ಇಲ್ಲ. ಸೊ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್. 1858ರ ಭಾರತ ಸರ್ಕಾರ ಕಾಯ್ದೆ. ಓಕೆನಾ. ಇದಾದ್ಮೇಲೆ ನಮ್ಗೆ 1858ರ ಭಾರತ ಸರ್ಕಾರ ಕಾಯ್ದೆ ಆದ್ಮೇಲೆ ನಮ್ಗೆ 1861ರ ಕೌನ್ಸಿಲ್ ಕಾಯ್ದೆ. 1861ರ ಕೌನ್ಸಿಲ್ ಕಾಯ್ದೆ. ಏನು ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು, ಈ ಕಾಯ್ದೆ ಬರೋ ಉದ್ದೇಶ ಏನು? ಈ ಕಾಯ್ದೆ ಬರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಉದ್ದೇಶ 1858ರ ಕಾಯ್ದೆಯಂತೆ ಕೇಂದ್ರೀಕೃತ ವ್ಯವಸ್ಥೆಯಿಂದ ನೊಂದಂತಹ ಭಾರತೀಯರನ್ನ ಸಂತೃಪ್ತಿಗೊಳಿಸಲು ಜಾರಿಗೆ ತಂದಂತಹ ಕಾಯ್ದೆನೆ ಈ ಕೌನ್ಸಿಲ್ ಕಾಯ್ದೆ. ಅಂದ್ರೆ ಯಾರೊಬ್ನು ಇರ್ಲಿಲ್ಲ, ಭಾರತೀಯನು ಯಾರೊಬ್ನು ಇರ್ಲಿಲ್ಲ ರಾಜ್ಯ ಕಾರ್ಯದರ್ಶಿ ಅವರ ಕೈಕೆಗಡೆ. ಸೊ ಅದರಿಂದ ಏನಾಗಿತ್ತು ಅಂತಂದ್ರೆ, ಭಾರತೀಯರು ಅಸಂತೃಪ್ತಿಯನ್ನ ಹೊರಮೂಡಿಸಿದ್ರು. ಏನು, ನಮ್ಮನ್ನ ಒಬ್ಬರನ್ನ ಆಡಳಿತದಲ್ಲಿ ಹಾಕೊಡ್ರಿ, ಎಲ್ಲರೂ ನೀವೇ ಬ್ರಿಟಿಷರೇ ಇದ್ದೀರಲ್ಲ ಅನ್ನೋದು ಒಂದು ಅಸಂತೃಪ್ತಿ ಆಗಿತ್ತು. ಈ ಅಸಂತೃಪ್ತಿಯನ್ನ ಹೋಗಲಾಡಿಸಲು ಬಂದಂತಹ ಕಾಯ್ದೆನೆ ಯಾವುದು, 1861ರ ಕೌನ್ಸಿಲ್ ಕಾಯ್ದೆ. ಏನಪ್ಪಾ ಅಂತಂದ್ರೆ, 1858ರ ಕೇಂದ್ರೀಕೃತ ಅಧಿಕಾರದಿಂದ ಬೇಸತ್ತ
ಬೇಸತ್ತ ಭಾರತೀಯರನ್ನು ಸಂತೃಪ್ತಿಗೊಳಿಸುವ ಉದ್ದೇಶದಿಂದ, ಸಂತೃಪ್ತಿ, ಓಕೆನಾ, ಸಂತೃಪ್ತಿಗೊಳಿಸುವ ಉದ್ದೇಶದಿಂದ ಈ ಕಾಯ್ದೆ ಜಾರಿಗೆ ಬಂದಿರುತ್ತೆ. ಹಾಗಾದ್ರೆ ಲಕ್ಷಣಗಳು ಏನು? ಈ ಕಾಯ್ದೆ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಲಾರ್ಡ್ ಕ್ಯಾನಿಂಗ್ 1862ರಲ್ಲಿ ಸೊ ಮೊಟ್ಟ ಮೊದಲ ಬಾರಿಗೆ ಸೊ ಪಟಿಯಾಲದ ರಾಜ ಬನಾರಸ್ಸಿನ ರಾಜ ಮತ್ತೆ ಸೊ ಸರ್ ದಿನಕರ್ ರಾವ್ ಈ ಮೂರೂ ಜನ ಭಾರತೀಯರನ್ನ ಸೊ ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ಆಡಳಿತದಲ್ಲಿ ಕಾರ್ಯಕಾರಿ ಸಮಿತಿಗೆ ಸರ್ಕಾರೇತರ ಸದಸ್ಯರನ್ನಾಗಿ ಸೊ ನೇಮಕ ಮಾಡಲಾಯಿತು. ನೋಡ್ರಿ, ಫಸ್ಟ್ ಟೈಮ್ ಒಬ್ಬ ಭಾರತೀಯರು ಸಹ ಫಸ್ಟ್ ಟೈಮ್ ಆಡಳಿತದಲ್ಲಿ ಭಾಗಿಯಾಗ್ತಾರೆ ಅಂತ ಕೇಳಿದ್ರೆ ಈ ಕಾಯ್ದೆಯ ಮೂಲಕ ಫಸ್ಟ್ ಟೈಮ್ ಯಾರ 3 ಜನ? ಪಟಿಯಾಲದ ರಾಜ, ಬನಾರಸ್ಸಿನ ರಾಜ, ಸರ್ ದಿನಕರ್ ರಾವ್. ಈ 3 ಜನ ಬ್ರಿಟಿಷರ ಆಡಳಿತದ ಕಾರ್ಯಕಾರಿ ಸಮಿತಿಯಲ್ಲಿ ಸರ್ಕಾರೇತರ ಗೌರ್ನಮೆಂಟ್, ಅಲ್ಲಿ ಗೌರ್ಮೆಂಟ್ ಆಫೀಸರ್ ಅಲ್ಲ ಇವರು, ಸರ್ಕಾರೇತರ ಸದಸ್ಯರನ್ನಾಗಿ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಮಾಡಲಾಯಿತು. ಹಾಗಾಗಿನೇ ಈ ಕಾಯ್ದೆಯನ್ನ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳ ಉಗಮದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಕಾಯ್ದೆ. ತುಂಬಾ ಬಾರಿ ಕ್ವಶನ್ ಕೇಳಿದ್ದಾರೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಉಗಮದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಈ ಕೆಳಗಿನ ಕಾಯ್ದೆಯನ್ನು ಗುರುತಿಸಿ ಅಂತ ಕೇಳಿದರೆ ಏನಕ್ಕೆ ಈ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ಫಸ್ಟ್ ಟೈಮ್ ಭಾರತೀಯನಿಗೆ ಒಬ್ಬ ಆಡಳಿತದಲ್ಲಿ ಅವಕಾಶವನ್ನು ಕೊಡ್ತಾರೆ ಈ ಕಾಯ್ದೆಯ ಮೂಲಕ. ಹಾಗಾಗಿನೇ ಒಬ್ಬ ಆಡಳಿತವನ್ನು ಮಾಡಕ್ ಹೋಗ್ತಾರೆ ಅಂತಂದ್ರೆ, ಒಬ್ಬ ನಾಯಕತ್ವ ಲೀಡರ್ಶಿಪ್ ಬರ್ತದೆ ಅಂತಂದ್ರೆ, ಒಂದು ಅಧಿಕಾರವನ್ನ ನೀಡ್ತಿದ್ದಾರೆ ಅಂತಂದ್ರೆ ಅದೆಲ್ಲ ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಅಲ್ವೋ? ಹೌದಾ ಇಲ್ಲ? ಸೊ ಹಾಗಾಗಿನೇ ಸಂವಿಧಾನ ತಜ್ಞರು ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಲಕ್ಷಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಭಾರತದ ವೈಸರಾಯ್ಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನ ನೀಡಲಾಯಿತು. ಸುಗ್ರೀವಾಜ್ಞೆಯನ್ನು ಇಂಗ್ಲಿಷ್ ನಲ್ಲಿ ನಾವು ಆರ್ಡಿನೆನ್ಸ್ ಅಂತ ಕರಿತೀವಿ. ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಭಾರತದ ವೈಸರಾಯ್ಗೆ ನೀಡಲಾಯಿತು. ಏನಂದ್ರೆ ಸುಗ್ರೀವಾಜ್ಞೆ ಅಂತಂದ್ರೆ, ಇವಾಗ ನಮ್ಮ ರಾಷ್ಟ್ರಪತಿಗಳಿಗೆ ಆರ್ಟಿಕಲ್ 123ನೇ ವಿಧಿಯಂತೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಇದೆ. ರಾಜ್ಯಪಾಲರಿಗೆ 213ನೇ ವಿಧಿಯಂತೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಇದೆ. ಈಗ ಸುಗ್ರೀವಾಜ್ಞೆ ಅಂದ್ರೆ ಹೇಳ್ತೀನಿ ನೋಡ್ರಿ. ಈಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಅನ್ಕೊಡ್ರಿ. ಏನಪ್ಪಾ ಅಂತಂದ್ರೆ, ಈಗ ಯಾವುದೇ ಒಂದು ಕಾಯ್ದೆ ಆಗ್ಬೇಕು ಅಂತಂದ್ರೆ, ಒಂದು ಕಾನೂನು ಆಗ್ಬೇಕು ಅಂತಂದ್ರೆ ಫಸ್ಟ್ ಏನು, ಒಂದು ಬಿಲ್ ರೆಡಿ ಮಾಡ್ಕೊಬೇಕು. ಸದನದ ಸಂಸತ್ತಿನ ಎರಡೂ ಸದನಗಳಲ್ಲಿ ಏನಾಗ್ಬೇಕು, ಆ ಬಿಲ್ಲು ಬಹುಮತವನ್ನು ಪಡ್ಕೊಬೇಕು ಅಂತಂದ್ರೆ ಅಧಿವೇಶನಕ್ಕೆ ಬರಬೇಕು, ಸದಸ್ಯರುಗಳು ಬರ್ಬೇಕು. ಆದ್ರೆ ಅಧಿವೇಶನಕ್ಕೆ ಬರ್ತಿಲ್ಲ, ಬಹುಮತಕ್ಕೋಸ್ಕರ ತಗೊಳ್ಳೋಣ ಅಂತಂದ್ರೆ ಅಧಿವೇಶನಕ್ಕೆ ಬರ್ತಿಲ್ಲ. ಅಧಿವೇಶನ ಬಂದು ಕೋರಂ ಬರ್ತಿಲ್ಲ. ಆದ್ರೆ ಏನಾಯ್ತು, ನಮ್ಮ ದೇಶಕ್ಕೆ ಅರ್ಜೆಂಟ್ ಆಗಿ ತುರ್ತಾಗಿ ಒಂದು ಕಾನೂನು ಬೇಕೇ ಬೇಕು. ಅವಾಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸುಗ್ರೀವಾಜ್ಞೆ ಹೊರಡಿಸುವುದರ ಮೂಲಕ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ಓಕೆನಾ? ಸುಗ್ರೀವಾಜ್ಞೆಯನ್ನು ಹೊರಡಿಸೋದ್ರ ಮೂಲಕ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ಹೇಗೆ ಸಂಸತ್ತಿನ ಎರಡೂ ಸದನಗಳಿಂದ ಬಹುಮತ ಪಡೆದಂತಹ ಒಂದು ಕಾನೂನು ಎಷ್ಟು ಮನ್ನಣೆ ಇರುತ್ತೋ ಅಷ್ಟೇ ಮನ್ನಣೆ ಈ ಸುಗ್ರೀವಾಜ್ಞೆ ಹೊರಡಿಸುವುದರ ಮೂಲಕ ಹೊರಡಿಸಿದಂತಹ ಕಾಯ್ದೆಯ ಮನ್ನಣೆಯೂ ಸಹ ಅಷ್ಟೇ ಇರುತ್ತೆ. ಓಕೆನಾ? ಆದರೆ ಅಧಿವೇಶನ ನಡೆದ 6 ವಾರಗಳ ಒಳಗೆ ಮತ್ತೆ ಎರಡೂ ಸದನಗಳಲ್ಲಿ ಏನ್ ಮಾಡ್ಕೊಬೇಕು, ಬಹುಮತವನ್ನ ಪಡ್ಕೊಬೇಕು. ಇಂತಹ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ನೋಡ್ರಿ ಭಾರತದ ವೈಸರಾಯ್ಗೆ ಬ್ರಿಟಿಷರ ಕಾಲದಲ್ಲಿ ನಾವು ನೋಡ್ಬಹುದು. ಅಂತಂದ್ರೆ ಭಾರತ ಸಂವಿಧಾನದ ಕೇವಲ 1950 ಜನವರಿ 26ರಿಂದಲೇ ಅಲ್ಲ,
ಸೊ ನಾವು ಬ್ರಿಟಿಷರ ಕಾಲದಿಂದಲೂ ನಾವು ಭಾರತ ಸಂವಿಧಾನದ ಲಕ್ಷಣಗಳನ್ನು ನಾವು ಕಾಣ್ತಾ ಬರ್ಬೋದು. ಓಕೆನಾ. ಸೊ ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್. 3 ಪ್ರಶ್ನೆ ಕೇಳ್ತೀನಿ ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಳ್ರಿ. ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೊ ಮೊಟ್ಟ ಮೊದಲ ಬಾರಿಗೆ ಸೊ ಈ ಕೆಳಗಿನ ಯಾವ ಭಾರತೀಯರನ್ನ ಸೊ ಬ್ರಿಟಿಷರ ಆಡಳಿತದಲ್ಲಿ ನೇಮಿಸಲಾಯಿತು? ಯಾರು? ಪಟಿಯಾಲದ ರಾಜ, ಬನಾರಸಿನ ರಾಜ, ಸರ್ ದಿನಕರ್ ರಾವ್. ಒಂದು ಪ್ರಶ್ನೆನಾ. ಮತ್ತೆ ಸೊ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಉಗಮದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಪ್ರಮುಖ ಕಾಯ್ದೆ ಯಾವುದು ಅಂತ ಕೇಳಿದ್ರೆ 1861 ಕೌನ್ಸಿಲ್ ಕಾಯ್ದೆ. ಮತ್ತೆ ಈ ಕೆಳಗಿನ ಯಾವ ಕಾಯ್ದೆಯಂತೆ ಸೊ ಭಾರತದ ವೈಸರಾಯ್ ಅವರಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನು ನೀಡಲಾಯಿತು? ಯಾವ ಕಾಯ್ದೆ? 1861 ಕೌನ್ಸಿಲ್ ಕಾಯ್ದೆ. ಈ 3 ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಕೇಳುವಂತಹ ಸೊ ಪ್ರಮೇಯ ಇದೆ. ಇದಾದ್ಮೇಲೆ ನಮ್ಗೆ 1861 ಕೌನ್ಸಿಲ್ ಕಾಯ್ದೆ ಆದ್ಮೇಲೆ ಬರೋದೆ ಸೊ ಯಾವ್ದಪ್ಪ ಅಂತಂದ್ರೆ 1909 ಕೌನ್ಸಿಲ್ ಕಾಯ್ದೆ. ಕೌನ್ಸಿಲ್ ಕಾಯ್ದೆ ವೆರಿ ವೆರಿ ಇಂಪಾರ್ಟೆಂಟ್ ಕಾಯ್ದೆ. ಈ ಕಾಯ್ದೆ ಬಂದಾಗ ಭಾರತದ ವೈಸರಾಯ್ ಯಾರಾಗಿದ್ರು? ಭಾರತದ ವೈಸರಾಯ್ ಯಾರಾಗಿದ್ರು? ವೈಸರಾಯ್ ಯಾರಾಗಿದ್ರು ಅಂತಂದ್ರೆ ಲಾರ್ಡ್ ಮಿಂಟೋ ಆಗಿರ್ತಾರೆ. ಲಾರ್ಡ್ ಮಿಂಟೋ ಆಗಿರ್ತಾರೆ. ಕಾರ್ಯದರ್ಶಿ ಯಾರಾಗಿರ್ತಾರೆ? ರಾಜ್ಯ ಕಾರ್ಯದರ್ಶಿ ಲಾರ್ಡ್ ಮಾರ್ಲೆ ಇರ್ತಾರೆ. ಲಾರ್ಡ್ ಮಾರ್ಲೆ ಇರ್ತಾರೆ. ಹಾಗಾಗಿ ಈ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆಗಳು ಎನ್ನುವರು. ಏನಂತ ಕರೀತಾರೆ? ಮಿಂಟೋ ಮಾರ್ಲೆ ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆಗಳು ಎನ್ನುವರು. ಈ ಕಾಯ್ದೆ ಬರುವ ಉದ್ದೇಶ ಏನು? ಈ ಕಾಯ್ದೆ ಬರುವ ಉದ್ದೇಶ ಏನಪ್ಪಾ ಅಂತಂದ್ರೆ ಸೊ 1914ರಿಂದ ಓಕೆನಾ, 1914ರಿಂದ 1919 ಓಕೆ, 1914ರಿಂದ 1919 ಹೇಳ್ತೀನಿ. ಫಸ್ಟ್ ವರ್ಲ್ಡ್ ವಾರ್. ಓಕೆನಾ. ಆಮೇಲೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ 1905ರ ಅಕ್ಟೋಬರ್ 16ನೇ ತಾರೀಕು ಓಕೆನಾ. ಸೊ ಲಾರ್ಡ್ ಕರ್ಜನನ ಏನಪ್ಪಾ ಅಂತಂದ್ರೆ ಪ್ರಭಾವದಿಂದ ಬಂಗಾಳದ ವಿಭಜನೆಯಿಂದ ಬೇಸತ್ತ ಮಂದಗಾಮಿಗಳನ್ನು ತನ್ನ ಕಡೆ ಸೆಳೆಯಲು ಬಂದಂತಹ ಕಾಯ್ದೆನೆ ಯಾವುದು? 1909ರ ಮಿಂಟೋ ಮಾರ್ಲೆ ಸುಧಾರಣೆ. ಇಲ್ಲಿ ನೋಡ್ರಿ, 1905 ಅಕ್ಟೋಬರ್ 16ನೇ ತಾರೀಕು. ಮನೆ ಪೊಲೀಸ್ ಎಕ್ಸಾಮ್ ಅಲ್ಲಿ ಅಕ್ಟೋಬರ್ 16 ಕೇಳಿದ್ದ. ಯಾವಾಗ ಬಂಗಾಳದ ವಿಭಜನೆ, ಯಾವ ಡೇಟ್ ಅಂತ ಕೇಳಿದ. ಲಾರ್ಡ್ ಕರ್ಜನ್ ಆಗಿದ್ದಂತಹ ವೈಸರ ಯಾರು ಅಂತ ಕೇಳಿದ್ರು. ಲಾರ್ಡ್ ಕರ್ಜನ್ ನನ್ನ ಪ್ರಭಾವದಿಂದ ಬಂಗಾಳದ ವಿಭಜನೆಯಿಂದ ಬೇಸತ್ತಂತಹ ಮಂದಗಾಮಿಗಳನ್ನ ತನ್ನ ಕಡೆ ಸೆಳೆಯಲು ಬಂದಂತಹ ಕಾಯ್ದೆನೆ ಯಾವುದು? 1909ರ ಕೌನ್ಸಿಲ್ ಕಾಯ್ದೆ. ಹಾಗಾದ್ರೆ ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಓಕೆನಾ ಬ್ರಿಟಿಷರ ಆಡಳಿತದಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಅದರಲ್ಲೂ ಕಾನೂನು ಅಧಿಕಾರಿಯಾಗಿ ಸೊ ಯಾರನ್ನ ನೇಮಕ ಮಾಡ್ತಾರೆ? ಸತ್ಯೇಂದ್ರ ನಾಥ ಪ್ರಸಾದ್ ಸಿನ್ಹಾ. ಸತ್ಯೇಂದ್ರನಾಥ ಪ್ರಸಾದ್ ಸಿನ್ಹಾ ಅವರನ್ನ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ನೇಮಕವನ್ನ ಮಾಡ್ತಾರೆ. ಸೊ ಬ್ರಿಟಿಷ್ ಆಡಳಿತದಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಅದರಲ್ಲೂ ಕಾನೂನು ಅಧಿಕಾರಿಯಾಗಿ ಯಾರನ್ನ ಫಸ್ಟ್ ಟೈಮು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರನ್ನ ಓಕೆನಾ. ಸೊ ಕಾರ್ಯನಿರ್ವಾಹಕ ಸಮಿತಿಗೆ ನೇಮಕ ಮಾಡ್ತಾರೆ. ಕಾರ್ಯನಿರ್ವಾಹಕ ಸಮಿತಿಗೆ ಏನ್ ಮಾಡ್ತಾರೆ? ನೇಮಕ ಮಾಡ್ತಾರೆ. ಅಲ್ಲಿಗೆ ಎಕ್ಸಿಕ್ಯೂಟಿವ್ ಫೀಲ್ಡ್ ಅಲ್ಲಿ, ನಾನ್ ಎಕ್ಸಿಕ್ಯೂಟಿವ್ ಅಲ್ಲ, ಎಕ್ಸಿಕ್ಯೂಟಿವ್ ಫೀಲ್ಡ್ ಅಲ್ಲಿ ಕಾರ್ಯನಿರ್ವಾಹಕ ಸಮಿತಿಗೆ ಏನ್ ಮಾಡ್ತಾರೆ? ನೇಮಕ ಮಾಡ್ತಾರೆ.
ಮತ್ತೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಮತ್ತೆ ಇಲ್ಲಿ ಫಸ್ಟ್ ಟೈಮ್ ಕೋಮು ಮತದಾರರ ವರ್ಗ, ಕೋಮು ಮತದಾರರ ವರ್ಗ, ಕೋಮು ಮತದಾರರ ವರ್ಗವನ್ನ ಹುಟ್ಟು ಹಾಕ್ತಾರೆ. ಕೋಮು ಮತದಾರರ ವರ್ಗ ಅಂತಂದ್ರೆ ಕಮ್ಯುನಲ್ ಎಲೆಕ್ಟ್ರೋ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಕಮ್ಯುನಲ್ ಎಲೆಕ್ಟ್ರೋ ಅಂತ ಕರಿತೀವಿ. ಕೋಮು ಮತದಾರರ ವರ್ಗವನ್ನ ಹುಟ್ಟು ಹಾಕ್ತಾರೆ. ಏನ್ ಹಿಂಗೆ ಕೋಮು ಮತದಾರರ ವರ್ಗ? ಕೋಮು ಮತದಾರರ ವರ್ಗವನ್ನ ಏನಾಗ್ತಾರೆ? ಹುಟ್ಟು ಹಾಕಲಾಯಿತು, ಹುಟ್ಟು ಹಾಕಲಾಯಿತು. ಏನು ಕೋಮು ಮತದಾರರ ವರ್ಗ ಅಂತಂದ್ರೆ, ಈಗ ಯಾವುದೋ ಒಂದು ಸಮುದಾಯದ ಪ್ರತಿನಿಧಿಗೆ ಅದೇ ಸಮುದಾಯದ ಮತದಾರರಿಂದಲೇ ಮತವನ್ನ ಹಾಕುವುದಕ್ಕೆ ನಾವೆಂತ ಕರಿತೀವಿ? ಕೋಮು ಮತದಾರರ ವರ್ಗ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಟೈಮ್ ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೊದಲ ಪ್ರಾಶಸ್ತ್ಯವನ್ನ ನೀಡಲಾಯಿತು. ಮೊದಲ ಪ್ರಾಶಸ್ತ್ಯ ನೀಡಲಾಯಿತು. ಮುಸ್ಲಿಂ ಸಮುದಾಯಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುತ್ತೆ ಅಂತಂದ್ರೆ, ಮುಸ್ಲಿಂ ಒಬ್ಬ ಪ್ರತಿನಿಧಿಗೆ ಮುಸ್ಲಿಂ ಸಮುದಾಯದಿಂದಲೇ ಮತವನ್ನ ಹಾಕೋದನ್ನ ನಾವೆಂತ ಕರಿತೀವಿ? ಕೋಮು ಮತದಾರರ ವರ್ಗ ಅಂತ ಕರಿತೀವಿ. ಇಂತಹ ಒಂದು ಮೊದಲ ಪ್ರಾಶಸ್ತ್ಯ ಯಾವ ಸಮುದಾಯಕ್ಕೆ ನೀಡಲಾಯಿತು? ಮುಸ್ಲಿಂ ಸಮುದಾಯಕ್ಕೆ ನೀಡಲಾಯಿತು. ಇಲ್ಲಿ ಹೆಣ್ಣು ಮಕ್ಕಳಿಗೆ ಮತದಾನದ ಅವಕಾಶ ನೀಡಲಿಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಮತವನ್ನ ನೀಡೋ ಅವಕಾಶವನ್ನ ಕೊಡ್ಲಿಲ್ಲ. ಮತ್ತೆ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ನೇಮಕ ಮಾಡಲಾಯಿತು. ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ನೇಮಕ ಮಾಡಲಾಯಿತು. ಓಕೆನಾ? ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 64ಕ್ಕೆ ಹೆಚ್ಚಿಸಲಾಯಿತು. 16ರಿಂದ 64ಕ್ಕೆ ಹೆಚ್ಚಿಸಲಾಯಿತು. ಶಾಸನ ಸಭೆಯ ಸದಸ್ಯರ ಸಂಖ್ಯೆ 16ರಿಂದ 64ಕ್ಕೆ ಹೆಚ್ಚಿಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಏನಪ್ಪಾ ಅಂತಂದ್ರೆ ಈ 1909ರ ಸುಧಾರಣೆಗಳನ್ನು ಬಹಿರಂಗವಾಗಿ ಖಂಡಿಸಿದ ಮಂದಗಾಮಿಗಳ ನಾಯಕ ಯಾರಪ್ಪ ಅಂತ ಕೇಳಿದ್ರೆ ಗೋಪಾಲ ಕೃಷ್ಣ ಗೋಖಲೆ ಅವರು ಫಸ್ಟ್ ಈ 1909ರ ಸುಧಾರಣೆಗಳನ್ನ ಬಹಿರಂಗವಾಗಿ ಖಂಡಿಸಿದ ಮಂದಗಾಮಿಗಳ ನಾಯಕ ಯಾರು ಅಂತ ಲಾಸ್ಟ್ KS ಎಕ್ಸಾಮ್ ಅಲ್ಲಿ ಆಗಿದೆ. ಯಾರು ಅಂತ ಕೇಳಿದ್ರೆ ಗೋಪಾಲ ಕೃಷ್ಣ ಗೋಖಲೆ. ಇಷ್ಟು 1909ರ ಪ್ರಮುಖ ಲಕ್ಷಣಗಳು. ಓಕೆನಾ? ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾಯ್ದೆ ಇದು. 1909ರ ಪ್ರಮುಖ ಲಕ್ಷಣಗಳು. ಇಲ್ಲಿ 1909 ಡೈರೆಕ್ಟ್ ಆಗಿ ಇದನ್ನೇ ಕೇಳ್ತೇನೆ PC ಮತ್ತು PSC ಅಲ್ಲಿ. ಮಿಂಟೋ ಮಾರ್ಲೆ ಸುಧಾರಣೆಗಳು ಯಾವ ವರ್ಷ ಅಂತಾನೆ ಕೇಳ್ತೇನೆ, 1909. ಓಕೆನಾ? ಈ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಅಂತ ಕರಿತೀವಿ. ಭಾರತದ ವಯಸ್ಸಲ್ಲ ಇಲ್ಲಿ ಮಿಂಟೋ ಇರ್ತಾನೆ, ಕಾರ್ಯದರ್ಶಿ ಮಾರ್ಲೆ ಇರ್ತಾನೆ. ಬಂಗಾಳದ ವಿಭಜನೆ ಡೇಟ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಬಂಗಾಳದ ವಿಭಜನೆಯಿಂದ ಬೇಸತ್ತ ಮಂದಗಾಮಿಗಳನ್ನ ತನ್ನ ಕಡೆ ಸೆಳೆಯಲು ಉದ್ದೇಶ 2 ಸರಿ ಕೇಳೋನೆ. KS ಅಲ್ಲಿ 2 ಬಾರಿ ಕ್ವಶನ್ ಕೇಳೋನೆ. ನೆನ್ಪಿಟ್ಕೊಟ್ರೆ ಉದ್ದೇಶದ ಮೇಲೆ. ಇದೇ ಆನ್ಸರು. ಲಕ್ಷಣಗಳೇನಪ್ಪಾ ಅಂತಂದ್ರೆ, ಮೊದಲ ಬಾರಿಗೆ ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ಆಡಳಿತದಲ್ಲಿ ಒಂದು ಕಾರ್ಯನಿರ್ವಾಹಕ ಸಮಿತಿಗೆ ಸರ್ಕಾರಿ ಅಧಿಕಾರಿಯಾಗಿ, ಅದರಲ್ಲೂ ಕಾನೂನು ಅಧಿಕಾರಿಯಾಗಿ ಯಾರು ನೇಮಕ ಮಾಡ್ತಾರೆ? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರನ್ನ ನೇಮಕ ಮಾಡಿರ್ತಾರೆ. ಓಕೆನಾ? ಮತ್ತೆ ಈ ಕಮ್ಯುನಲ್ ಎಲೆಕ್ಟ್ರೋವನ್ನ ಹುಟ್ಟು ಹಾಕ್ತಾರೆ, ಕೋಮು ಮತದಾರರ ವರ್ಗ. ಈ ಕೋಮು ಮತದಾರರ ವರ್ಗದ ಮೊದಲ ಪ್ರಾಶಸ್ತ್ಯ ಯಾವ ಸಮುದಾಯಕ್ಕೆ ನೀಡಲಾಯಿತು? ಮುಸ್ಲಿಂ ಸಮುದಾಯಕ್ಕೆ ನೀಡಲಾಯಿತು. ಅಂತಂದ್ರೆ ಏನು? ಮುಸ್ಲಿಂ ಸಮುದಾಯದ ಒಬ್ಬ ಪ್ರತಿನಿಧಿಗೆ ಮುಸ್ಲಿಂ ಸಮುದಾಯದಿಂದಲೇ ಮತ ಹಾಕ್ಬೇಕು. ಓಕೆನಾ? ಇಲ್ಲಿ ಮಹಿಳೆಯರಿಗೆ ಮತದಾನದ ಅವಕಾಶವನ್ನು ನೀಡಿರ್ಲಿಲ್ಲ. ಓಕೆನಾ? ಮೊದಲ ಬಾರಿಗೆ ಚುನಾವಣೆಯ
ಸೊ ಮೂಲಕ ಶಾಸನ ಸಭೆಗೆ ನೇಮಕವನ್ನ ಮಾಡಲಾಯಿತು. ಶಾಸನ ಸಭೆಯ ಸದಸ್ಯರ ಸಂಖ್ಯೆ 16ರಿಂದ 64ಕ್ಕೆ ಹೆಚ್ಚಿಸಲಾಯಿತು. ಒಟ್ಟಾರೆಯಾಗಿ 1990ರ ಸುಧಾರಣೆಗಳನ್ನ ಬಹಿರಂಗವಾಗಿ ಖಂಡಿಸಿದ ಮಂದಗಾಮಿಗಳ ನಾಯಕ ಯಾರು? ಗೋಪಾಲಕೃಷ್ಣ ಗೋಖಲೆ. ಇದು 2014 KS ಪೇಪರ್ ಅಲ್ಲಿ ಈ ಪ್ರಶ್ನೆ ಬಂದಿದೆ. ಓಕೆನಾ? ಸೊ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ತರಗತಿಯಲ್ಲಿ ಮುಂದಿನ ಕಾಯ್ದೆಗಳನ್ನ ಅಭ್ಯಾಸ ಮಾಡೋಣ.